ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ರ ಸಮೀಪದ ಮರಂದೋಡ ಗ್ರಾಮದ ಶ್ರೀ ಕೇಕುಮನಿ ಭಗವತಿ ದೇವಾಲಯಕ್ಕೆ ಶಾಸಕರಾದ ಎಸ್ ಪೊನ್ನಣ್ಣ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕೆಆರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ನೀಡಿ ಶಾಲೆಗೆ ಬರಮಾಡಿಕೊಂಡರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳಿಲ್ಲದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಪೋಕ್ಲ ಸಮೀಪದ ಮರಂದೋಡ ಗ್ರಾಮದ ಶ್ರೀ ಕೇಕುಮನಿ ಭಗವತಿ ದೇವಾಲಯಕ್ಕೆ ಶಾಸಕರಾದ ಎಸ್ ಪೊನ್ನಣ್ಣ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ನಾಪೋಕ್ಲ ಸಮೀಪದ ಮರಂದೋಡ ಗ್ರಾಮದ ಶ್ರೀ ಕೇಕುಮನಿ ಭಗವತಿ ದೇವರ ಸನ್ನಿಧಾನಕ್ಕೆ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣನವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಈ ಭಾಗದಲ್ಲಿ ಶಾಸಕರ ಅನುದಾನದಲ್ಲಿ ನಿರ್ಮಾಣಗೊಂಡ 8 ಲಕ್ಷ ಮೊತ್ತದ ರಸ್ತೆಯನ್ನು ಉದ್ಘಾಟಿಸಿದರು. ಶ್ರೀ ಕ್ಷೇತ್ರದ ಭಗವತಿ ದೇವರಲ್ಲಿ ಪ್ರಾರ್ಥಿಸಿದ ಮಾನ್ಯ ಶಾಸಕರು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಸುರಕ್ಷತೆಗೆ ಹಾಗೂ ಈ ಬಾರಿಯ ಮಳೆಗಾಲವು ಸುಸೂತ್ರವಾಗಿ ಯಾವುದೇ ಹಾನಿಯನ್ನು ಉಂಟು ಮಾಡದೆ ಜನರ ಬಾಳಿಗೆ ಸುಖ ಶಾಂತಿಯನ್ನು ನೀಡಲಿ ಎಂದು ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳು, ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾನೂನು ಸಲಹೆಗಾರಂತ ಎಸ್ ಪೊನ್ನಣ್ಣನಿಗೆ ನಂಗೆ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸಿಟ್ಟು ಅದಲ್ಲದೆ ನಂಗಡ ಈಗ ಚಾಯ್ ಮಾಡಂಡ ಕಿರಿಯ ಮನೆ ರೋಡ್ಗೆ 2 ಲಕ್ಷ ರೂಪಾಯಿ ತಂತೆ ಅದಲ್ಲದೆ ಪುನಃ ಇನ್ನೂರು ಅದೇ ರೋಡ್ಗೆ 2 ಲಕ್ಷ ರೂಪಾಯಿ ತಂತೆ ಅಂಕ ಅದಂಗೆ ನಂಗಡ ಮನೆ ಕರಡ ಪರವಾಯ್ತು ಧನ್ಯವಾದ ಅರ್ಪಿಸಿಟ್ಟು ಅದಲ್ಲದೆ ನಂಗಡ ಕೆರೆತಟ್ಟು ಪೋಪರ ರೋಡ್ ಅದಂಗೆ ಸಮೇತ ಬಿದಂತಟ್ಟು ಕೆರೆತಟ್ಟು ರೋಡ್ಗೆ ಅದಂಗೆ ಒಂದು 5 ಲಕ್ಷ ಪ್ಲಸ್ ಅವ್ರು 2 ಲಕ್ಷ ಅಂಜನಾಯ್ತು ಅದಕ್ಕೆ ಒಂದು 8 ಲಕ್ಷ ರೂಪಾಯಿ ಹತ್ರ ಪಕ್ಕ ಕಾಮಗಾರಿ ತಂತೆ ಹಂಗೂ ನಂಗೆ ಒಂದನೇ ಅರ್ಪಿಸಿಟ್ಟು ಅದಲ್ಲದೆ ನಂಗಡ ಮೇರೆಂಡ ಕೊಪ್ಪರ ರೋಡ್ಗೆ ಅದಂಗೆ ಒಂದು 3 ಲಕ್ಷ ರೂಪಾಯಿ ಕಾಂಕ್ರೀಟ್ ಡಾಮರೀಕರಣ ಮಾಡಿತಂತೆ ಅದಂಗೂ ನಂಗಡ ಊರ್ ಕರಡ ಪರವಾಯ್ತು ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸಿಟ್ಟು ಅದಲ್ಲದೆ ಎಲ್ಲರ ಊರ್ ಕರಡವ್ರ ಸಲಹೆ ಇಂತೆ ಎಂತ ಈ ರೋಡ್ ಬಾರಿ ತೊಂದರೆಲಿಂತೆ ಗಾಡಿ ಓಡಿ ಕಳಿಪಕ್ಕೆ ಬಾರಿ ಕಷ್ಟ ಆಯ್ತು ನಂಗಡ ಪೊನ್ನಣ್ಣ ಸರ್ನ ಹೋಯ್ತು ಕಪಾಪಗ ನೀ ಮಾಡಿ ನೀನು 8 ಲಕ್ಷ ರೂಪಾಯಿ ತಂದಂಗೆ ನಂಗಡ ಊರ್ ಕರಡ ಪರವಾಯ್ತು ನಂಗಡ ಕಕ್ಕಮನಿ ದೇವ ಹಿಂಗಕ್ಕೆ ಆಶ್ಚರ್ಯ ತಂತು ಕಾಪಾಡಿತಾರ ನೋಡಿ ನಂಗಳ ಮಾರ್ಕಂಡ ದೇವಸ್ಥಾನದಲ್ಲಿ ಇವತ್ತು ಹಬ್ಬದ ಆಚರಣೆ 2 ವರ್ಷಕ್ಕೆ ಒಮ್ಮೆ ಆಗುವಂಥ ಈ ಒಂದು ಹಬ್ಬವನ್ನು ಭಾಳ ಅದ್ದೂರಿಯಾಗಿ ಎಲ್ಲ ಗ್ರಾಮಸ್ಥರು ಸೇರಿ ದೇವರ ಸನ್ನಿಧಿಯಲ್ಲಿ ಅನುಗ್ರಹವನ್ನು ಪಡೆದು ಆಚರಣೆಯನ್ನು ಮಾಡಿದ್ದಾರೆ. ನಾವೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಭಗವತಿ ದೇವರ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ. ಹಾಗೆ ಈ ಊರಿಗೆ ಹಲವಾರು ರಸ್ತೆ ಸಂಪರ್ಕದಿಂದ ಹಿಡಿದು ಅಂಗನವಾಡಿ ಎಲ್ಲವನ್ನ ಕಾಮಗಾರಿಗಳಿಗೆ ಈ ಬಾರಿ ಅನುದಾನವನ್ನು ಕೊಟ್ಟು ಸಣ್ಣ ಸಣ್ಣ ರಸ್ತೆಗಳು ಊರಿನ ಒಳಗಡೆ ಇರುವಂಥ ರಸ್ತೆಗಳು ದುರಸ್ತಿ ಮಾಡುವಂಥ ಕಾಮಗಾರಿಯನ್ನು ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ಬಂದಾಗ ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಿ ಮಾತಾಡಿ ಅವರ ಹಲವಾರು ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಸ್ಪಂದಿಸಿ ಕೆಲವು ಕೆಲಸಗಳನ್ನಾದರೂ ಮಾಡಿದಾಗ ಭಾಳ ಹೆಚ್ಚು ಸಾರ್ಥಕತೆಯನ್ನು ಅನುಭವಿಸ್ತಿಂತಾಗುತ್ತೆ. ಈ ನಾಡಿನ ನೈಜವಾದಂಥ ಸಂಪ್ರದಾಯ ಸಂಸ್ಕೃತಿಯನ್ನು ಕಾಪಾಡಬೇಕಂದ್ರೆ ನಮ್ಮ ಗ್ರಾಮೀಣ ಬದುಕೇನಿದೆ, ಗ್ರಾಮಸ್ಥರ ಬದುಕೇನಿದೆ, ಅದನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಕೂಡ ಮಾಡಬೇಕು, ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ಅದರಿಂದ ಇಲ್ಲಿಯ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ನಡೆದಾಗ ಭಾಳ ಹೆಚ್ಚು ಸಂತೋಷ ಕೂಡ ಆಗುತ್ತೆ. ಅದರಿಂದ ನಾನು ಎಲ್ಲ ಗ್ರಾಮಸ್ಥರಿಗೆ ಇವತ್ತು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನನ್ನ ಇಲ್ಲಿ ಬರೆ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹೇಮಲಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ವೃಂದವರಿಂದ ಮಕ್ಕಳಿಗೆ 1,000 ಬಾಂಡ್ ಅನ್ನು ವಿತರಿಸಿದರು. ಶಾಲೆ ಪ್ರಾರಂಭೋತ್ಸವ ನಿಮಿತ್ತ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸಲು ಶಾಲೆಯ ಶಿಕ್ಷಕರಿಂದ ಮತ್ತು ಸ್ಥಳೀಯರಿಂದ ವಿನೂತನ ಪ್ರಯೋಗ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೇಮಲಾಪುರ ಗ್ರಾಮದ ತೋಟದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಶಿಕ್ಷಕ ವೃಂದದವರಿಂದ ಮತ್ತು ಸ್ಥಳೀಯರ ಸ್ವಂತ ಖರ್ಚಿನಿಂದ ಮಕ್ಕಳಿಗೆ 1,000 ಬಾಂಡ್ ಮತ್ತು ಸ್ಕೂಲ್ ಬ್ಯಾಗ್, ಕಂಪಾಸ್, ನೀರಿನ ಬಾಟಲ್, ಬುಕ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹಂತೇಶ್ ದುಪ್ಪದಾಳ, ಉಪಾಧ್ಯಕ್ಷೆ ರಾಜಶಿವಡ್ಗೆ ಮತ್ತು ಪಂಚಾಯಿತಿ ಸದಸ್ಯರಾದ ಶ್ರೀಕಾಂತ ಕದಂ, ಸ್ಥಳೀಯರಾದ ನಂದಿನಿ ಪಾಟೀಲ್ ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ವಿದ್ಯಾದೇವತೆ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಶಾಲೆಯಲ್ಲಿ ನೂತನ ದಾಖಲಾತಿ ಪಡೆದ ಮಕ್ಕಳಿಗೆ ತಾಯಂದಿರಿಂದ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ನಾಗಪ್ಪ ಹಳ್ಳಪ್ಪನವರ್, ಉಪಾಧ್ಯಕ್ಷರಾದ ಶ್ರೀದೇವಿ ಕಾಂಬಳೆ, ಸಿಆರ್ಪಿ ಲಕ್ಷ್ಮೀಕಾಂತ ಬಿಸ್ವೆಗರ, ಪ್ರಧಾನ ಗುರುಗಳು ಛತ್ರನಾಯ್ಕ್ ಹೆಚ್, ಆರ್ಎಸ್ ಗಾಣೆಗಾರ್, ಉಮಾಶ್ರೀ ಸದಲಗಿ, ಮಯೂರಿ ಪಾಟೀಲ್, ರುಕ್ಮಿಣಿ ಕಾಂಬಳೆ, ಮಲ್ಲಪ್ಪ, ಪ್ರತಿಭಾ ಇನ್ನೂ ಹಲವರು ಶಿಕ್ಷಣ ಪ್ರೇಮಿಗಳು ಉಪಸ್ಥಿತರಿದ್ದರು. ಮಕ್ಕಳ ದಾಖಲಾತಿಯನ್ನು ಮಾಡಿಕೊಡ್ತಿದ್ದಾರೆ. ಅದರಲ್ಲೂ ಕೂಡ ವಿನೂತನವಾಗಿ ಕೆಲವು ಕಡೆಗೆ ದಾಖಲಾತಿಯನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ವಿಷಯ ತಮಗೆ ಗೊತ್ತಾಗಿದೆ. ನಮ್ಮ ಈಗ ಕೆಮಲಾಪುರ, ರಾಯಬಾಗ ತಾಲೂಕಿನ ಕೆಮಲಾಪುರ ಕ್ಲಸ್ಟರ್ನಲ್ಲಿ ಬರ್ತಕ್ಕಂಥ ನಮ್ಮ ಕೆಮಲಾಪುರ ತೋಟ ಆ ಶಾಲೆಯ ಎಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ STMC ಅವರ ನೆರವಿನಿಂದಾಗಿ ಯಾರು 1ನೇ ತರಗತಿಗೆ ದಾಖಲಾಗ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಸ್ವತಃ 1,000 ರೂಪಾಯಿ ಬಾಂಡನ್ನು ಅವರು ಇಡ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಾಯಿದ್ದಾರೆ. ಹಾಗೆ ಅವರಿಗೆ ಬ್ಯಾಗನ್ನು ಕೊಟ್ಟಿದ್ದಾರೆ, ಉಚಿತವಾಗಿ ಬ್ಯಾಗ್ ಕೊಡ್ತಕ್ಕಂಥದ್ದು, ನೀರಿನ ಬಾಟಲ್ಗಳು, ಪೆನ್ಗಳು, ನೋಟ್ಬುಕ್ಗಳನ್ನು ಈ ಥರ ಶಿಕ್ಷಕರೇ ಮಾದರಿಯಾಗಿ ಅವರಿಗೆಲ್ಲರಿಗೂ ಕೂಡ ಕೊಟ್ಟು ಸರ್ಕಾರಿ ಶಾಲೆಗೆ ಸೇರ್ತಕ್ಕಂಥ ನಮ್ಮ ಮಕ್ಕಳಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಎಲ್ಲರಿಗೂ ಕೂಡ ಅವರು ಮಾದರಿಯಾಗಿದ್ದಾರೆ, ಒಂದು ಪ್ರೇರಣೆಯಾಗಿದ್ದಾರೆ. ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಇನ್ನೂ ಕೆಲವು ಶಾಲೆಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಶಾಲೆಗಳ, ಸರ್ಕಾರಿ ಶಾಲೆಗಳಾಗಿರ್ಬೋದು, ಯಾವುದೇ ಶಾಲೆಗಳಲ್ಲಾಗಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕಾಗಿ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ. ಇವತ್ತು ವಿನೂತನವಾಗಿ ರಾಜ್ಯ ಸರ್ಕಾರದಿಂದ ಇವತ್ತು ಉಚಿತ ಪಠ್ಯಪುಸ್ತಕನೂ ಕೊಟ್ಟು ಸರ್ ಇವತ್ತು. ಹಾಗೆ ಉಚಿತವಾದ ಒಂದು ಸಮವಸ್ತ್ರವನ್ನು ಕೊಟ್ಟಿದ್ದೀವಿ ಸರ್. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ವಿಶೇಷ ದಾಖಲಾತಿ ಆಂದೋಲನ ಕೂಡ ಇವತ್ತು ಒಂದು 7 ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಸರ್. ಆ ಅಡ್ಮಿಷನ್ ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿ ಅಂತ ಹೇಳಿ ನಾವೊಂದು ವಿನೂತನವಾದ ಪ್ರಯೋಗವನ್ನು ಮಾಡಿದ್ದೀವಿ. ಏನಪ್ಪ ಅಂದರೆ ಈ ವರ್ಷ ಯಾವುದೇ ಒಂದು ಕ್ಲಾಸ್ನಲ್ಲಿ ಮಗು ಸೇರ್ಪಡೆ ಆದರೆ, ದಾಖಲಾತಿ ಆದರೆ ಅವ್ರಿಗೆ ಒಂದು 1,000 ರೂಪಾಯಿ ಬಾಂಡು ಅದು ಡಬಲ್ ಮಾಡೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್. ಯಾಕಂದರೆ ಅದರ ಜೊತೆಯಾಗಿ ಒಂದು ಬ್ಯಾಗು, ಒಂದು ಜಾಮಿಟ್ರಿ ಬಾಕ್ಸು, ನೋಟ್ ಪುಸ್ತಕ, ಅವರಿಗೆ ಕಲಿಕಾ ಸಾಮಗ್ರಿಗೆ ಏನು ಬೇಕು, ಏನು ಹತ್ತುತ್ತೋ ಅದನ್ನು ನಾವು ಇವತ್ತು ಕೊಟ್ಟಿದ್ದೀವಿ ಸರ್. ಸರ್, ಈಗ ಬಾಂಡ್ ಕೊಟ್ರಿ, ಫಸ್ಟ್ ಸ್ಟ್ಯಾಂಡರ್ಡ್ 7th ತನಕ ಅಥವಾ ಮಧ್ಯದಲ್ಲಿ ಬಂದ್ರೂ ಕೊಡ್ತೀರಾ? ಇವತ್ತು 7ನೇ ತರಗತಿ ಇದೇ ವರ್ಷ ಬಂದರೂ ಕೂಡ ಆ ಮಗು ಕೊಟ್ಟು ಇದು ಮಾಡ್ತೀವಿ ಸರ್. ಸರ್, ಹತ್ರ ನಿಯಮಾವಳಿ ಏನಿದೆ ರೀ? ನಿಯಮಾವಳಿ ಅಂದರೆ ನಮ್ಮಲ್ಲಿ 1ರಿಂದ 7ನೇ ತರಗತಿ ತನಕ ಪಾಸ್ ಆಗ್ಬೇಕು ಸರ್. ಆ ಒಂದು ಪಾಸ್ ಆದಂಥ ಮಗುವಿಗೆ ಅದು ಸಂಪೂರ್ಣ ಬಾಂಡ್ ಅವ್ರಿಗೆ ಇರುತ್ತೆ ಸರ್. ಮಧ್ಯದಲ್ಲಿ ವಿದ್ಯಾರ್ಥಿ ಬಿಡುಗಡೆ, ಮಧ್ಯದಲ್ಲಿ ವಿದ್ಯಾರ್ಥಿ ಹೋದರೆ ಅದು ಒಂದು ಸ್ವಲ್ಪ ಅನೂರ್ಜಿತವಾಗುತ್ತೆ ಸರ್. ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಉಳಿಲಿ ಅಂತ ಒಂದು ವಿಶೇಷವಾದ ಒಂದು ಇದು ಮಾಡ್ಕೊಂಡಿದ್ದೀವಿ ಸರ್. ಈಗ ನೀವು ಬಾಂಡ್ ಕೊಟ್ರಿ, ಆಮೇಲೆ ಬ್ಯಾಗ್ ಕೊಟ್ರಿ, ಇದನ್ನೆಲ್ಲ ನೀವು ಸ್ವಂತ ಖರ್ಚಿನಿಂದ ಕೊಟ್ಟಿದ್ರು? ಸ್ವಂತ ಖರ್ಚಿನಲ್ಲಿ ಕೊಟ್ಟಿವಿ ಸರ್. ದಾನಿಗಳು ಕೆಲವರು ಹೇಳಿದ್ದಾರೆ ಸರ್. STMC ಅಧ್ಯಕ್ಷರು, ಸದಸ್ಯರು, ಊರು ಗ್ರಾಮ ಪಂಚಾಯತಿಯರು ಮತ್ತು ಶಿಕ್ಷಣ ಪ್ರೇಮಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ಕೊಟ್ಟರೆ ಅವ್ರ ಸಹಕಾರದೊಂದಿಗೆ ಇದು ನಾವು ಮುಂದುವರಿಸ್ತೀವಿ ಸರ್. ಸರ್, ಹೊಸ ಅಡ್ಮಿಷನ್ ಎಷ್ಟಾಗಿದೆ? ಇವತ್ತು 7 ಆಗಿದೆ ಸರ್. ಒಂದು ನಮ್ಮದು ಗುರಿ ಒಂದು 25 ಮಾಡಬೇಕಂತ ಇದೆ ಸರ್. ಈಗ ಎಲ್ಲ ಮನೆಗೆಲ್ಲ ಭೇಟಿ ಕೊಟ್ಟಿದ್ದೀವಿ ಸರ್. ಆ ಭೇಟಿಯಲ್ಲಿ ಒಂದು 25 ಜನ ಪಾಲಕರು ಹೇಳಿದ್ದಾರೆ ಸರ್. ನೋಡೋಣ ಸರ್, ಒಂದು 15ರಿಂದ 20 ನಮ್ಮ ನಿರೀಕ್ಷೆ ಇದೆ ಸರ್. ಸರ್, ಇವತ್ತು 7 ಆದವು ರೀ. ಹಾಂ ಸರ್. ಮತ್ತಷ್ಟು ಹೆಚ್ಚಾದ ಅಂದ್ರೆ ಅದಕ್ಕೂ ಬಾಂಡ್ ಕೊಡ್ತೀರಾ? ಹಾಂ ಸರ್. ಇದು ಎಲ್ಲ ಮಕ್ಕಳಿಗೂ 30ರಿಂದ 50 ಮಕ್ಕಳಾದರೂ ಎಲ್ಲ ಹುಡುಗರಿಗೆ ಬಾಂಡನ್ನು ವಿತರಣೆ ಮಾಡುವ ಒಂದು ಉದ್ದೇಶವನ್ನು ನಾವು ಹಾಕಿ ಹೋದ ಮಾರ್ಚ್ ಫೆಬ್ರವರಿ ಒಳಗೆ ಪೂರ್ತಿ ಮನೆಗೆಲ್ಲ ಅಡ್ಡಾಡಿ ಅಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಬಂದಿದೆ ಸರ್. ಎಲ್ಲ ಮಕ್ಕಳಿಗೆ ಕೊಡ್ತೀವಿ ಸರ್. ಸರ್, ಎಷ್ಟು ಸ್ಟ್ರೆಂತ್ ಐತ್ರಿ ಈಗ ಸದ್ಯಕ್ಕೆ 65 ಮಕ್ಕಳು ಇದ್ದಾರೆ ಸರ್. ಸರ್, ಇಟ್ಟೆಲ್ಲ ಸರ್ಕಾರದವರು ಸರ್ಕಾರಿ ಸೌಲಭ್ಯ, ಶಾಲೆಗೆ ಸೌಲಭ್ಯ ಕೊಟ್ಟರು ಪ್ರೈವೇಟ್ ಸ್ಕೂಲ್ಗೆ ಮರಿ ಹೋಗ್ತಾ ಇದ್ದಾರೆ ಪಾಲಕರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಸ್ವಲ್ಪ ಕೆಲವೊಂದು ಇದಾವೆ ಸರ್. ಆದರೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾವು ಹೆಚ್ಚು ಮಾಡಲಿಕ್ಕೆ ನಾವು ಸಾಧ್ಯ ಆದಷ್ಟು ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಸರ್. ತಮ್ಮ ಹೆಸರು ಸರ್? ಛತ್ರನಾಯ್ಕ್ ಸರ್, ಪ್ರಧಾನ ಗುರುಗಳು ಸರ್, ಕೆಮಲಾಪುರ ತೋಟ. ನ್ಯೂಸ್ ಸಂಗಮಕ್ಕಾಗಿ ಓಂಕಾರ್, ಬೆಳಗಾವಿ. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸಾಧನೆಯ ಹಾದಿಯಲ್ಲಿ ಅಭಿವೃದ್ಧಿಯ ತೋರಣ ಕಿರುಹೊತ್ತಿಗೆ ಲೋಕಾರ್ಪಣೆ ಮಾಡಿದ ಶಾಸಕ HT ಮಂಜು. ತಮ್ಮ ಹುಟ್ಟೂರು ರಾಜೇನಹಳ್ಳಿಯ ಸಮಗ್ರವಾದ ಅಭಿವೃದ್ಧಿಗೆ ವಿಶೇಷ ಅನುದಾನ ತಂದು ಕುಗ್ರಾಮಕ್ಕೆ ಹೊಸ ಸ್ಪರ್ಶ ನೀಡಿದ ಯುವ ನಾಯಕ ಕುಮಾರಸ್ವಾಮಿಯವರ ಸಮಾಜಮುಖಿ ಕಾಳಜಿಯನ್ನ ಶ್ಲಾಘಿಸಿದ ಶಾಸಕರು. ಜೆಡಿಎಸ್ ನಾಯಕರಾದ ರಾಜೇನಹಳ್ಳಿ ಕುಮಾರಸ್ವಾಮಿ ಅವರು ತಮ್ಮ ಹುಟ್ಟೂರು ರಾಜೇನಹಳ್ಳಿ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕೈಗೊಂಡಿರುವ ಕೆಲಸ ಕಾರ್ಯಗಳ ಕುರಿತು ಹೊರತಂದಿರುವ
ಸಾಧನೆಯ ಹಾದಿಯಲ್ಲಿ ಅಭಿವೃದ್ಧಿಯ ತೋರಣ ಕಿರುಹೊತ್ತಿಗೆಯನ್ನ ಶಾಸಕ ಎಚ್.ಟಿ. ಮಂಜು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ತಮ್ಮ ಹುಟ್ಟೂರಿನ ಅಭಿವೃದ್ಧಿಗೆ ತಲೆಕೆಡಿಸಿಕೊಂಡ ಕುಮಾರಸ್ವಾಮಿ ಅವರಂತಹ ಸಮಾಜಮುಖಿ ಕಾಳಜಿ ಹೊಂದಿರುವ ಯುವಜನರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು, ಶಾಸಕರು, ಲೋಕಸಭೆ ಹಾಗೂ ರಾಜ್ಯಸಭಾ ಸದಸ್ಯರು ಸೇರಿದಂತೆ 22 ಜನರು ಚುನಾಯಿತ ಜನಪ್ರತಿನಿಧಿಗಳಿಂದ 129 ಲಕ್ಷ ರು ಅನುದಾನ ಪಡೆದುಕೊಂಡು ಗ್ರಾಮಕ್ಕೆ ಅಗತ್ಯವಾಗಿ ಬೇಕಾದ ಕಾಂಕ್ರೀಟ್ ರಸ್ತೆ, ಚರಂಡಿ, ಬಸ್ ನಿಲ್ದಾಣ, ಸ್ವಾಗತ ಕಮಾನು, ದೇವಸ್ಥಾನ, ಅರಳಿಕಟ್ಟೆ, ಶುದ್ಧ ಕುಡಿಯುವ ನೀರಿನ ಘಟಕ, ಹೈಮಾಸ್ಟ್ ಲೈಟ್ ಸೇರಿದಂತೆ ಅಗತ್ಯವಾಗಿ ಬೇಕಾದ ಕೆಲಸಗಳನ್ನು ಮಾಡಿಸಿ ಮಾದರಿಯಾಗಿದ್ದಾರೆಂದು ಶಾಸಕ ಎಚ್.ಟಿ. ಮಂಜು ಶ್ಲಾಘಿಸಿದರು. ಕುಮಾರಸ್ವಾಮಿ ಅವರ ಸಾಧನೆಯನ್ನ ಕಣ್ಣಾರೆ ಕಂಡ ಮೈಸೂರಿನ ಪತ್ರಕರ್ತ, ಗರುಡ ಪ್ರೇಮ ಮಾಸಪತ್ರಿಕೆ ಸಂಪಾದಕ ಅರುಣ್ ನಾಯಕ್ ಗ್ರಾಮದಲ್ಲಿ ಅನುಷ್ಠಾನವಾಗಿರುವ ಕೆಲಸ ಕಾರ್ಯಗಳನ್ನು ಸಚಿತ್ರ ಸಮೇತವಾಗಿ ಹೊರತಂದಿದ್ದು ನಾಡಿನ ಯುವಜನರಿಗೆ ಪ್ರೇರಕ ಶಕ್ತಿಯಾಗಲಿ ಎಂಬ ಸದುದ್ದೇಶದಿಂದ ಪುಸ್ತಕ ಹೊರತಂದಿರುವುದನ್ನು ಶಾಸಕ ಮಂಜು ಅಭಿನಂದಿಸಿದರು. ಗೋಷ್ಠಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಸಿಂಡಿಕೇಟ್ ಸದಸ್ಯ ರಾಮಚಂದ್ರನ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಹೆಳವೇಗೌಡ, ರಾಜ್ಯ ಜೆಡಿಎಸ್ ಮುಖಂಡ ಕುರುಬಹಳ್ಳಿ ನಾಗೇಶ್, ಸೋಮಶೇಖರ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಭಾಗವಹಿಸಿದ್ದರು. ರಾಜ್ಯ ಮಟ್ಟದ ಪದಾಧಿಕಾರಿಯಾದಂಥ ಕುಮಾರಣ್ಣವರು ಅವರ ಹುಟ್ಟಿದ ಊರಿಗೆ, ಅವರು ಬೆಳೆದಂಥ ಗ್ರಾಮಕ್ಕೆ ನಾನು ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಒಂದು ಪಕ್ಷದ ಮುಖಂಡ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೊಡುಗೆ ಆ ಗ್ರಾಮಕ್ಕೆ ಇರಬೇಕು, ಆ ಗ್ರಾಮದ ಅಭಿವೃದ್ಧಿ ನನ್ನ ಕನಸು. ನಾನು ಅಲ್ಲಿ ಯಾವುದೇ ಜನಪ್ರತಿನಿಧಿ ಆಗದೇವರು ಆ ಗ್ರಾಮಕ್ಕೆ ನನ್ನದೇ ಆದ ಕೊಡುಗೆ ನೀಡಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದ ಇತಿಹಾಸದಲ್ಲೇ ಶಾಸನ MLCಗಳು ಮತ್ತು ಶಾಸನ ಸಭಾ ಸದಸ್ಯರು, ಮತ್ತೆ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಇವರೆಲ್ಲರ ಸುಮಾರು 22 ಜನಗಳಿಂದ ಅನುದಾನ ಎಷ್ಟೇ ಇರಲಿ, ಬಹುತೇಕ ಇಷ್ಟೊಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಜನಪ್ರತಿನಿಧಿಗಳಿಂದ ಅನುದಾನವನ್ನು ಪಡ್ಕೊಂಡು ಗ್ರಾಮದ ಸುಮಾರು 1,29,50,000 ಅನುದಾನವನ್ನು ಪಡ್ಕೊಂಡಿದ್ದಾರೆ. ಇರ್ಬೋದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ 1-2 ಕೋಟಿ ಅನುದಾನ ಆಗಿ ಆ ಗ್ರಾಮದ ಡೆವಲಪ್ಮೆಂಟ್ಸ್ ಸಪ್ರೇಟ್ ಕ್ವಶನ್. ಆದರೆ ಎಲ್ಲರನ್ನೂ ಮನವೊಲಿಸಿ ಎಲ್ಲರೂ ನಮ್ಮ ಗ್ರಾಮಕ್ಕೆ ಬೇಕಾದಂಥ ಅವಶ್ಯಕ ಮೂಲಭೂತ ಸೌಕರ್ಯಗಳ ಕಡೆಗೆ ಒತ್ತು ಕೆಲಸ ಮಾಡೋದು ವಿರಳ. ಅಂಥದ್ರಲ್ಲಿ ನಮ್ಮ ಕುಮಾರಸ್ವಾಮಿ ಮಾಡಿದ್ದಾರೆ. ಇದೊಂದು ಅವ್ರ ಗ್ರಾಮದ ಬಗ್ಗೆ, ಅವರು ಬೆಳೆದಂಥ ಒಂದು ಹಳ್ಳಿ ಬಗ್ಗೆ ಇರುವಂಥ ಕಾಳಜಿಯಿಂದ ತೋರಿಸಿದೆ. ಜೊತೆಗೆ ಅವರು ಮಾಡಿದ ಕೆಲಸಕ್ಕೆ ಅವರ ಮಿತ್ರರಾದಂಥ ನಾಯಕರವರು, ಅರುಣ್ ನಾಯಕ್ ಅವರು ಸಾಧನೆಯ ಹಾದಿಯಲ್ಲಿ ಅಭಿವೃದ್ಧಿಯ ತೋರಣ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋ ಒಂದು ರಚನೆ ಏನು ಬರೆದಿದ್ದಾರೆ. ಅವರು ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮ ಇವತ್ತಿದೆ. ತಾಲೂಕಿನ ಶಾಸಕರಾದ್ರಿಂದ ನನ್ನ ಚುನಾವಣೆಗೂ ಸಹ ಅತ್ಯಂತ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರು ನೀವೇ ಬರಬೇಕು ಅಂತ ನನ್ನ ಈ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ನಾನು ಬಿಡುಗಡೆ ಮಾಡ್ತಾ ಇದ್ದೀರಿ. ನನ್ನ ತಾಲೂಕಿನ ಸಮಸ್ತ ಗ್ರಾಮಗಳಲ್ಲೂ ಸಹ ಇಂಥ ಒಬ್ಬ ಯುವಕರು ಉಟ್ಕೊಳ್ಳಿ, ಆ ಗ್ರಾಮದ ಅಭಿವೃದ್ಧಿ ಕಡೆಗೆ ವಿಶೇಷವಾಗಿ ಕೆಲಸ ಮಾಡಲಿ ಅನ್ನೋ ಮಾತನ್ನ ಹೇಳಿ ರಾಜನಹಳ್ಳಿ ಗ್ರಾಮದ ಅಭಿವೃದ್ಧಿಯ ಪತ್ರದ ಪುಸ್ತಕದ ಬಿಡುಗಡೆ ಸಮಾರಂಭ ಕುಮಾರಸ್ವಾಮಿ ಮತ್ತು ಹಮ್ಮಿಕೊಂಡಿದ್ದಾರೆ. ಏನಪ್ಪ ಅಂತಂದರೆ ಅವರು ಸೇವೆ ಅಪಾರವಾಗಿ ನಾನು ಸಹ ನೋಡಿದ್ದೀನಿ. ಆ ಗ್ರಾಮಕ್ಕೆ ಒಂದು 100-120 150 ಮನೆ ಇರುವಂಥ ಒಂದು ಗ್ರಾಮ ಅಪಾರವಾಗಿ ಈಗಾಗಲೇ ಹೇಳಿದ್ದಕ್ಕೆ 129 ಲಕ್ಷ ಹಣವನ್ನು ಆ ಗ್ರಾಮದ ಅಭಿವೃದ್ಧಿಗೆ ಅವ್ರ ಶಕ್ತಿ ಮೀರಿ ಅವರ ಏನು ಅವ್ರ ಕಾಂಟ್ಯಾಕ್ಟ್ ಇತ್ತು ರಾಜಕಾರಣಿಗಳದ ಮುಖಾಂತರ ಅವರ ಒಂದು ಅನುದಾನ ತಿದ್ದು ಅಲ್ಲಿ ರಸ್ತೆ ಆಗ್ಬೋದು, ಐಮಾಸ್ ಲೈಟ್ ಆಗ್ಬೋದು, ಮತ್ತು ಅಲ್ಲಿ ಸಮುದಾಯ ಭವನ ಆಗ್ಬೋದು, ಡೈರಿ ಆಗ್ಬೋದು, ಆಮೇಲೆ ಬಸ್ ಸ್ಟ್ಯಾಂಡು, ಆಮೇಲೆ ಕಮಾನ್ ಗೇಟು, ಇವೆಲ್ಲವನ್ನು ಅವರು ಗ್ರಾಮದಲ್ಲಿ ನಿರ್ವಹಿಸಿದ್ದಾರೆ. ಭಗವಂತ ಅವರಿಗೆ ಇನ್ನೂ ಆ ಪಂಚಾಯಿತಿ ವ್ಯಾಪ್ತಿಗೆ ಮತ್ತು ಹೋಬಳಿ ವ್ಯಾಪ್ತಿಗೆ ಇದೇ ರೀತಿಯ ಕೊಡುಗೆ ಸೇವೆ ಸಲ್ಲಿಸಲಿ.
ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಇದೇ ರೀತಿ ಅವರು ಸಮಾಜ ಸೇವೆಯನ್ನು ಮುಂದುವರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಹೇಳ್ತೀನಿ. ನಾನು ನಮ್ಮ ಕುಮಾರಸ್ವಾಮಿ ಸರ್ ಬಗ್ಗೆ ವಿಶೇಷವಾಗಿ ಒಂದು ಪುಸ್ತಕ ಬರೆದು ಬಿಡುಗಡೆ ಮಾಡ್ತಾ ಇದ್ದೀವಿ. ನಾನು ಇದು ಯಾಕೆ ಈ ಪುಸ್ತಕ ಬರೆದೆ ಅಂತಂದರೆ, ಈ ಹಿಂದೆ ಒಂದು 6 ತಿಂಗಳ ಹಿಂದೆ ನಾನು ಇಲ್ಲೇ ಕಲ್ಲಹಳ್ಳಿ ದೇವಸ್ಥಾನಕ್ಕೆ ಲಕ್ಷ್ಮೀ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನನ್ನ ಜೊತೆ HK ರಾಮಪ್ರಸಾದ್ ಸಹ ಇದ್ದರು. ಅವರು ಕುಮಾರಸ್ವಾಮಿ ಅವ್ರದ್ದು ಊರು ಯಾವುದು ಗೊತ್ತನೋ ಇದೇ ರಾಜನಹಳ್ಳಿ ಅಂತ ಹೇಳಿದ್ರು. ಹೌದಾ ಸರ್ ಅಂತ ನಾನು ಭಾವಿಸಿದೆ. ಬಾ ಹಾಗೆ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಕಾರಿನಲ್ಲಿ ಹೋದಾಗ ಅವರು ಗ್ರಾಮಸ್ಥಕ್ಕೆ ಎಂಟ್ರಿ ಆದಾಗ ಅಲ್ಲಿನ ಅಭಿವೃದ್ಧಿ ನೋಡ್ಬಿಟ್ಟು ನನಗೇನು ಗೊತ್ತಿರಲಿಲ್ಲ. ಅಲ್ಲಿ ನಾರ್ಮಲ್ ಆಗಿ ನೋಡಿ, ಏನು ಸರ್ ಈ ಥರ ಗ್ರಾಮ ಹೈಟೆಕ್ ಆಗಿದೆ, ಮಾದರಿ ಗ್ರಾಮಗಳಿಂದ ಹೆಚ್ಚಾಗಿ ಅದ್ಭುತವಾಗಿ ಬೆಳವಣಿಗೆ ಆಗಿದೆ, ಇದೊಂದು ನಿಜ ಒಂದು ಗ್ರಾಮನ ಸರ್ ಅನ್ನೋ ಒಂದು ಅಭಿಪ್ರಾಯದಲ್ಲಿ ನನಗೆ ಮೂಡ್ಬಿಟ್ಟು ನಾನು ಪ್ರಶ್ನೆ ಕೇಳಿದೆ ಅವರಿಗೆ. ನೀವು ಗೊತ್ತಿದೆಯೇನೋ ಒಂದು ವಿಚಾರ ಅಂತ ಹೇಳಿದ್ರು. ಏನು ಸರ್ ಅಂತ ಹಿಂಗೆ ಅಂದಾಗ, ಇದೆಲ್ಲ ಅಭಿವೃದ್ಧಿಗೆ ಕಾರಣ ಆಗಿದ್ದಾರೆ ನಮ್ಮ ಕುಮಾರಣ್ಣವರು ಅಂತ ಹೇಳಿದ್ರು. ಅವಾಗ ನಂಗೆ ಶಾಕ್ ಆಯಿತು. ನಿಜನಾ ಸರ್ ಅಂತ. ಹ್ಞೂ ಕಣಪ್ಪ, ಅವ್ರು ಯಾರಿಗೂ ಗೊತ್ತಾಗ್ತಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿಸಿದ್ದಾರೆ ಆ ಊರಿಗೆ, ಗ್ರಾಮಸ್ಥರಿಗೆ. ನೋಡು, ಒಬ್ಬ ಮನುಷ್ಯ ಒಂದು ಊರ ಮೇಲೆ ಆಸಕ್ತಿ ತೋರಿದಾಗ ಯಾವ ರೀತಿ ಒಂದು ಗ್ರಾಮನ ಅಭಿವೃದ್ಧಿ ಮಾಡೋಕ್ಕೆ ಕಾರಣ ಆಗ್ತಾರೆ ನೋಡು ಅನ್ನೋ ಒಂದು ಅಭಿಪ್ರಾಯದಲ್ಲಿ ನಮಗೆ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಇಲ್ಲ, ನಾನು ಸಂಜೆ ಮನೆಗೆ ಬಂದಾದ್ಮೇಲೆ ಅದು ನಾಳೆ ಅದೇ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಕುಮಾರಸ್ವಾಮಿ ಸರ್ ಒಂದು 2 ದಿನ ಭೇಟಿ ಮಾಡಿದೆ, ಭಾಳ ಸೈಲೆಂಟು. ಆಮೇಲೆ ಎಲ್ಲರೂ ಬ್ರದರ್ ಅಂತ ಮಾತಾಡಿಸ್ತಾ ಇದ್ರು. ಆಮೇಲೆ ಎಲ್ರಿಗೂ ಸಹ ಒಳ್ಳೆ ರೀತಿಯೇ ಅಭಿಪ್ರಾಯದಲ್ಲಿ ಎಲ್ಲರನ್ನೂ ಮಾತಾಡಿಸ್ತಾ ಇದ್ರು. ನಾನು ಇದೇ ಯೋಚನೆ ಮಾಡಿ, ಇವ್ರ ಸಾಧನೆಗಳು ಇವ್ರು ಯಾಕೆ ಹೇಳ್ಕೊತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇವ್ರನ್ನ ನೇರವಾಗಿ ಭೇಟಿ ಮಾಡಿದೆ, ಮುಕ್ತವಾಗಿ ಮಾತಾಡಿದೆ. ಸರ್ ದಯವಿಟ್ಟು ಕ್ಷಮೆ ಇರಲಿ, ನನಗೆ ಒಂದು 10 ನಿಮಿಷ ನಿಮ್ಮೊಂದು ಟೈಮ್ ಬೇಕು, ನಾನು ಮಾತಾಡೋದು. ಆಯಿತು ಬಾ ಬ್ರದರ್ ಮನೆಗೆ ಅಂತ ಕರೆದ್ರು. ಹೋದೆ. ಏನು ಬ್ರದರ್ ಅಂತ ಕೇಳಿದ್ರು. ಸರ್ ನನಗೆ ನಿಮ್ಮ ಊರು ಗ್ರಾಮ ನೋಡ್ಬಿಟ್ಟು ನನಗೆ ಭಾಳ ಇಷ್ಟ ಆಯಿತು. ಯಾವ ರೀತಿ ನೀವು ಇದೆಲ್ಲ ಅಭಿವೃದ್ಧಿ ಮಾಡಿಸಿದ್ರೆ, ಹೇಗೆ ಇದು ಮಾಡಿದ್ರಿ, ಸ್ವಂತ ದುಡ್ಡಿನಾರ ಖರ್ಚು ಮಾಡಿದ್ರ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಎಲ್ಲ ನಾನು ಕೇಳಿದಾಗ ಅವ್ರು ಹೇಳಿದಿಷ್ಟೇ, ಇಲ್ಲ ಬ್ರದರ್, ನಾನು ಯಾವುದು ನನ್ನ ದುಡ್ಡು ಏನೂ ಹಾಕಿಲ್ಲ ನನ್ನ ಕೈ. ನನ್ನ ಪ್ರೀತಿ, ನನ್ನ ಊರು ಮತ್ತು ನನ್ನ ಗ್ರಾಮಸ್ಥರು ಇವರ ಶಕ್ತಿಯಿಂದ ನಾನಿವತ್ತು ಜನಪ್ರತಿನಿಧಿಗಳ ಅನುದಾನದಲ್ಲಿ ಇದೆಲ್ಲನೂ ನಾನು ಸಾಧನೆ ಮಾಡಿದೆ ಬ್ರದರ್ ಅಂದಾಗ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಇದನ್ನು ಸಹ ಮಾಡ್ಬೋದಾ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಅವರು ತಿಳಿಸಿದ್ರು. ಹೌದು, ಪ್ರತಿಯೊಂದು ನೋಟು ನಾನು ನೋಡಿದಾಗ ಭಾಳ ಖುಷಿ ಆಯಿತು. ಸರ್, ಇದು ನೀವು ತಪ್ಪಾಗಿ ಭಾವಿಸಬೇಡಿ, ಇದನ್ನ ಒಂದು ಪುಸ್ತಕ ಮಾಡಿ ಇದನ್ನ ಬಿಡುಗಡೆ ಮಾಡಿದ್ರೆ ಇವತ್ತು ನಿಮ್ಮೂರಲ್ಲ, ನಾಳೆ ದಿನ ಎಲ್ಲ ಪ್ರತಿಯೊಂದು ಗ್ರಾಮನೂ ಸಹ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿ ಮಾದರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಅವ್ರನ್ನ ಸಮಯ ತಗೊಂಡು ಈ ಪುಸ್ತಕ ಬರೆದು ಇವತ್ತು ಬಿಡುಗಡೆ ಮಾಡಿಕೊಂಡಿದ್ದೀವಿ. ಉದಾಹರಣೆಗಳನ್ನು ತಂದಿದ್ದೇನೆ. ಅದರಲ್ಲಿ ಮಂಜಣ್ಣ, ರಾಜೇನಹಳ್ಳಿ ಗ್ರಾಮಕ್ಕೆ ಇಡೀ ಊರಿಗೆ ಕಾಂಕ್ರೀಟು, ರೋಡು, ಡ್ರೈನೇಜು, ಬಸ್ ಸ್ಟ್ಯಾಂಡು, ಆರ್ಚು, ಹಳ್ಳಿಕಟ್ಟೆ, ಮಿನಿ ವಾಟರ್ ಸಪ್ಲೈ, ಡೈರಿ ಬಿಲ್ಡಿಂಗು, ಲೈಬ್ರರಿ ಬಿಲ್ಡಿಂಗು, ಪ್ಲಸ್ ಈಗ ನಮ್ಮ ಗ್ರಾಮದ ಒಬ್ಬರು ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ರೇವಣ್ಣರವರ ನೇತೃತ್ವದಲ್ಲಿ ಒಂದು ದೇವಸ್ಥಾನ, ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಕೊರತೆ ಏನಿದೆ ಅಂತಂದ್ರೆ, ನಿರ್ವಹಣೆ ಆಗ್ತಾ ಇಲ್ಲ. ಈಗೇನು ಕಳೆದ 13-14 ವರ್ಷದಿಂದ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತದ ಗ್ರಾಮ ಪಂಚಾಯತಿ ಮುಖಂಡರಾಗಿರ್ಬೋದು, PDO ಆಗಿರ್ಬೋದು, ಅಥವಾ ನಮ್ಮ ಗ್ರಾಮದಿಂದ ಎಲೆಕ್ಟ್ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಅವ್ರಿಗೆ ನಾನು ಮನವಿ ಏನ್ ಮಾಡ್ಕೊಂಡೆ ಅಂತಂದ್ರೆ, ನೀವು ನಮ್ಮ ಗ್ರಾಮಕ್ಕೆ ಏನು ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ಏನು ಅಭಿವೃದ್ಧಿ ಕಾರ್ಯ ಆಗಿದೆ ಆ ಡ್ರೈನೇಜ್ ಅನ್ನ ಕ್ಲೀನ್ ಮಾಡ್ಕೊಳ್ಳಿ. ಅಕ್ಕಪಕ್ಕ ಬೆಳೆದಿರ್ತಕ್ಕಂಥ ಈ ಗಿಡ ಗೆಂಟೆಗಳನ್ನ ಕ್ಲೀನ್ ಮಾಡ್ಕೊಂಡು ಬಿಟ್ರೆ ಸಾಕು, ನನ್ನ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮನವಿಯನ್ನ 10 ಬಾರಿ ಮಾಡಿದೆ. ಆದ್ರೆ ನಿರ್ವಹಣೆ ಕೊರತೆ ಇದೆ. ಈಗ ನಾನು PDO ಇದು ಗೀತಾ ಅಂತೇಳಿ ಗಂಜಿಗೆರೆ ಗ್ರಾಮ ಪಂಚಾಯತಿ PDO ಇದ್ದಾರೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಅವ್ರ ಮನವಿಯನ್ನ ಮಾಡಿದ್ದೇನೆ. ಯಾಕೆಂದ್ರೆ 11ನೇ ತಾರೀಕು ಇವತ್ತು ನಮ್ಮ ಕಾಲಭೈರವೇಶ್ವರ ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಈ ರಾಜ್ಯದ ಮೂಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ, ಜೊತೆಗೆ ಸಾಧು ಸಂತರುಗಳು ಬರ್ತಾ ಇದ್ದಾರೆ, ರಾಜಕೀಯ ಮುಖಂಡರುಗಳು ಬರ್ತಾ ಇದ್ದಾರೆ. ಅವ್ರು ಬಂದಂತ ಸಂದರ್ಭದಲ್ಲಿ ಗ್ರಾಮದಲ್ಲಿ ಅಶುಚಿತ್ವ ಕಾಣಬಾರ್ದು, ದಯಮಾಡಿ ಇದೆಲ್ಲವನ್ನು ಸಹ ನೀವು
ಸ್ವಚ್ಛಗೊಳಿಸಬೇಕು, ಕ್ಲೀನ್ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ನಾವು ಮಾಡ್ಕೊಂಡಿದ್ದೇವೆ. ಈಗೇನು ಅಂತಂದರೆ ನಮ್ಮ ಒಂದು ಗ್ರಾಮ ಈಗೇನು ನಿನ್ನೆ ಶನಿವಾರ ಸನ್ಮಾನ್ಯ ಶ್ರೀ ವಿವೇಕಾನಂದರವರು ವಿಧಾನ ಪರಿಷತ್ ಸದಸ್ಯರು ಅವರ ಅನುದಾನದಲ್ಲಿ ಒಂದು ಐಮಾ ಸ್ಟ್ರೈಟ್ನ ಮಾಡಿದ್ದೀವಿ ಜನ. ಆ ಐಮಾ ಸ್ಟ್ರೈಟ್ನ ಉದ್ಘಾಟನೆ ಮಾಡಿ ಊರಿಗೆ ಒಂದು ಬೆಳಕನ್ನು ನೀಡೋದ್ರ ಮೂಲಕ ಕಳೆದ 12 ವರ್ಷಗಳಿಂದ ಏನು ಪ್ರಾರಂಭ ಮಾಡಿದೆ ಅದನ್ನು ಮುಕ್ತಾಯಗೊಳಿಸಿದ್ದೇನೆ. ಕಾಕತಾಳೀಯ ಏನು ಅಂತಂದ್ರೆ ಕಳೆದ 12 ವರ್ಷಗಳಿಂದ ನಾನೇನು ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೆ ಅದು 11ನೇ ತಾರೀಕು ದೇವಸ್ಥಾನದ ಉದ್ಘಾಟನೆ ಜೊತೆಗೆ ಮುಕ್ತಾಯಗೊಳ್ಳುತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳಿಲ್ಲದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 11 ಗಂಟೆಯಾದರೂ ಬಾರದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಕರ್ತವ್ಯಕ್ಕೆ ಗೈರಾದ ಪಂಚಾಯಿತಿ ಸಿಬ್ಬಂದಿಗಳು, ಸರಿಯಾದ ಸಮಯಕ್ಕೆ ಬಾರದ ಕೆಂಪಟ್ಟಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳಿಗೆ ಕಾದು ಕಾದು ಸುಸ್ತಾದ ಸಾರ್ವಜನಿಕರು. ಸರ್ಕಾರಿ ಸೇವಾ ನಿಯಮಗಳನ್ನು ಗಾಳಿಗೆ ತೂರಿದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂಕಾರ್, ಬೆಳಗಾವಿ. ಮೈಸೂರು ನಗರದ ಹೆಬ್ಬಾಳ ಕನ್ನಿಕಾ ಹಾವೇರಿ ಎಜುಕೇಷನ್ ಸೊಸೈಟಿಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಶಾಲಾ ಮಕ್ಕಳಿಗೆ ಅಮ್ಮನ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಮೈಸೂರು ನಗರದ ಹೆಬ್ಬಾಳ ಕನ್ನಿಕಾ ಹಾವೇರಿ ಎಜುಕೇಷನ್ ಸೊಸೈಟಿಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ, ಕೀರ್ತಿ ಯುವತಿ ಮಹಿಳಾ ಮಂಡಳಿಯವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ಅಮ್ಮನ ಕುರಿತು ಪ್ರಬಂಧ ಸ್ಪರ್ಧೆ, ಕಾನೂನು ಅರಿವು ಸಾಧಕರಿಗೆ ಸನ್ಮಾನ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಪದಗ್ರಹಣ ಸಮಾರಂಭವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ, ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ, ಹಿರಿಯ ವಕೀಲ ಎಂ ಗುರುಪ್ರಸಾದ್ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ಎಂದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ 2009 ಈ ಹಕ್ಕು 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುತ್ತದೆ. 2009ರಲ್ಲಿ ಭಾರತದ ಸಂಸತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳ ಹಕ್ಕು ಕಾಯ್ದೆಯನ್ನು ಅಂಗೀಕರಿಸಿತು. ಇದು ಶಿಕ್ಷಣದ ಹಕ್ಕನ್ನು ಭಾರತದಲ್ಲಿನ ಎಲ್ಲ ಮಕ್ಕಳ ಮೂಲಭೂತ ಹಕ್ಕನ್ನಾಗಿ ಮಾಡುತ್ತದೆ. ಮಕ್ಕಳ ಹಕ್ಕುಗಳ ಮಾನವ ಹಕ್ಕುಗಳ ಉಪವಿಭಾಗ ಇದು ಅಪ್ರಾಪ್ತ ವಯಸ್ಕರಿಗೆ ನೀಡಲಾಗುವ ರಕ್ಷಣೆ ಮತ್ತು ಕಾಳಜಿಯ ಹಕ್ಕುಗಳಿಗೆ ನಿರ್ದಿಷ್ಟ ಗಮನ ನೀಡಲಾಗಿದೆ. 1989ರ ಮಕ್ಕಳ ಹಕ್ಕುಗಳ ಸಮಾವೇಶವು ಮಗು ಎಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮನುಷ್ಯ ಎಂದು ವ್ಯಾಖ್ಯಾನಿಸುತ್ತದೆ. ಮಗುವಿಗೆ ಅನ್ವಯಿಸುವ ಕಾನೂನಿನ ಅಡಿಯಲ್ಲಿ ಬಹುಮತವನ್ನ ಮೊದಲೇ ಸಾಧಿಸಲಾಗುತ್ತದೆ ಎಂದರು. ಪರಿಸರ ಪ್ರೇಮಿ ಚಂದ್ರಶೇಖರ್ RS ಅವರು ಮಾತನಾಡಿ, ನಾವು ಗಿಡ ಮರಗಳನ್ನು ಸಂರಕ್ಷಣೆ ಮಾಡಿದರೆ ಅದೇ ಪೂಜೆಯಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಗಿಡ ಮರ ಪರಿಸರ ಸಂರಕ್ಷಣೆಯೇ ಪರಿಸರವೇ ದೇವರು ಎಂದು ವ್ಯಾಖ್ಯಾನಿಸಿದ್ದಾರೆ. ನಾವು ಪ್ರಕೃತಿಯಲ್ಲಿ ಇಂದು ದೇವರನ್ನ ಕಾಣಬೇಕಾಗಿದೆ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದರು. ಪ್ರಾಸ್ತಾವಿಕವಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು ಮಾತನಾಡಿದರು. ತಾಯಂದಿರ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರಥಮ, ದ್ವಿತೀಯ, ತೃತೀಯ ಸಾಧಕರಿಗೆ ಬಹುಮಾನ ವಿತರಣೆ ಮಾಡಿದ್ದ ನಿವೃತ್ತ ಡಿವೈಎಸ್ಪಿ ಸಾಹಿತಿ HL ಶಿವಬಸಪ್ಪ ಹುರಿಯಾಲ ಅವರು ಮಾತನಾಡಿ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಾಣಬೇಕಾಗಿದೆ ಎಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಕನ್ನಿಕಾ ಕಾವೇರಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಚೋವಂಡ ಚಂದಬ್ಬ ಪೂಣಚ್ಚ ಅವರ ಸಾಮಾಜಿಕ ಸೇವೆ ಮತ್ತು ಕಾರ್ಯವೈಖರಿಯನ್ನು ಗುರುತಿಸಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ಉಪಾಧ್ಯಕ್ಷರನ್ನಾಗಿ ನೇಮಿಸಿ ವೇದಿಕೆಯಲ್ಲಿ ಪದಗ್ರಹಣ ನೀಡಲಾಯಿತು. ಶಾಲಾ ಮಕ್ಕಳಿಗೆ ತಾಯಿ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಮಂಡ್ಯ ಘಟಕದ ಪದಾಧಿಕಾರಿ, ಶಿಕ್ಷಕ ಕ್ಷೇತ್ರದಲ್ಲಿ ಚಿಕ್ಕತಿಮ್ಮಯ್ಯ, ಅಂತಾರಾಷ್ಟ್ರೀಯ ಕ್ರೀಡಾಪಟು MD ನಾಗೇಂದ್ರ, ಯಕ್ಷಗಾನ ಕಲಾವಿದೆ NT ಮೂರ್ತಾಚಾರ್ಯ, ಬಾಲ ಪ್ರತಿಭೆ ಕುಮಾರಿ ಹನ್ಸಿಕಾ ಪ್ರಮೋದ್ ನಾಯಕ್, ಶ್ರೀಮತಿ ಸೌಮ್ಯರವರಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ HC ರಮೇಶ್, ಶಾಲೆ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶರಣಾರ್ಥಿ. ಬಹಳ ಸಂತೋಷ. ಇವತ್ತು ಬಹಳ ಸಂತೋಷವಾದಂಥ ವಿಷಯ. ನಮ್ಮ ಮೈಸೂರು ನಗರದಲ್ಲಿ ಬಹಳ ವಿಶೇಷವಾದಂಥ ಕನ್ನಿಕಾ ಕಾವೇರಿ ಎಜುಕೇಷನ್ ಸೊಸೈಟಿ ಮೈಸೂರು ಹೆಬ್ಬಾಳ ಈ ಒಂದು ಶಾಲೆಯಲ್ಲಿ ನಮ್ಮ ಬಹಳ ಸಮಾಜದ ಚಿಂತಕರಾದಂತಹ ಈ ಒಂದು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಮತಿ
ಚೋವಂಡ ಚಂದಮ್ಮ ಪೂಣಚ್ಚಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ಬಹಳ ವಿಶೇಷವಾಗಿ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ, ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಈ ಒಂದು ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ತಾಯಿ ಅಮ್ಮ ಕುರಿತು ಪ್ರಬಂಧ ಸ್ಪರ್ಧೆ 2025 ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮಕ್ಕಳಿಗೆ ಕಾನೂನು ಅರಿವು, ಆರೋಗ್ಯದ ಬಗ್ಗೆ ಅರಿವು ಹಾಗೂ ಸಮಾಜದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂತಹ ಅನೇಕ ಗಣ್ಯರಿಗೆ ಈ ಒಂದು ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚೋಮಂಡ ಚನ್ನಮ್ಮ ಪೂಣಚ್ಚಾರ್ ಅವರೇ, ಅವರು ಬಹಳ ವಿಶೇಷವಾಗಿ ನಾನು ನೋಡ್ತಾ ಇದ್ದೆ, ಅವರು 1990ನೇ ಸಾಲಿನಲ್ಲಿ ಈ ಒಂದು ಶಾಲೆಯನ್ನು ತೆರೆದು ಇವತ್ತು ಎಷ್ಟು ವರ್ಷ ಆಯ್ತು? ಎಷ್ಟಾಯ್ತಪ್ಪ? 35, 35 ಇಯರ್ಸ್. 1990 ಅಂದ್ರೆ ಇದು 25. ನೋಡಿ ಮೇಡಮ್ ಇವತ್ತು ಸಹ ಬಹಳ ಸಣ್ಣ ವಯಸ್ಸು ರೀತಿ ಕಾಣ್ತಾರೆ. 35 ವರ್ಷ ಅಂದ್ರೆ ಎಷ್ಟು? ಈಗ ಅವ್ರು 35 ವರ್ಷ ಕಾಣ್ತಾರೆ. ಅಷ್ಟು ವಯಸ್ಸು ಅವರ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದಂಥ ಶಾಲೆ ಇವತ್ತು ಸಾಕಷ್ಟು 16,000 ವಿದ್ಯಾರ್ಥಿಗಳನ್ನ ಇವತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ ಅಲ್ವಾ, ದೊಡ್ಡ ದೊಡ್ಡ ಸಮಾಜದ ಚಿಂತಕರಾಗಿ ಅನೇಕ ಸೇವೆಯನ್ನು ಮಾಡುವಂತಹ ನಿಮ್ಮ ಸೀನಿಯರ್ಸ್ ಎಲ್ಲ ಈ ಶಾಲೆಯಿಂದ ಹೋಗಿದ್ದಾರೆ ಅಲ್ವಾ. ಅಂತ ಒಂದು ಶಾಲೆಯಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕನ್ನಿಕಾ ಕಾವೇರಿ ಎಜುಕೇಶನ್ ಸೊಸೈಟಿಯ ಇವರಿಗೆ ನೋಡಿ ಏಪ್ರಿಲ್ 28, 2024ರಲ್ಲಿ ಕರ್ನಾಟಕ ಪ್ರಜಾಭೂಷಣ ಪ್ರಶಸ್ತಿ ಅಂತಕ್ಕಂಥದ್ದು ಬಂದಿದೆ. ಹೊಡಿಬೇಕು ಮೇಡಮ್ ಅವರು. ಹಾಗೆ ನಾಡಪ್ರಭು ಕೆಂಪೇಗೌಡರ ಪ್ರಶಸ್ತಿ ಹಾಗೆ ಸುಮ್ಮನೆ ಕೊಟ್ಬಿಡುವುದಿಲ್ಲ. ಅಷ್ಟೊಂದು ಚಿಂತನೆಯನ್ನ ಮಾಡಿ ಅಷ್ಟೊಂದು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಈ ಸಮಾಜ ಮುಖಿಯಾಗಿ ಕೆಲಸ ಮಾಡೋದ್ರಿಂದ ಅವರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಬ್ಯಾಂಕಾಕ್ ಅಸೋಸಿಯೇಷನ್ ಆಫ್ ಎಕನಾಮಿಕ್ ಗ್ರೂಪ್ಸ್ ವತಿಯಿಂದ ಅವರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಾಕಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಪೂರ್ವದಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ಕಿತ್ತು. ಸಾಕಷ್ಟು ಅಂತ ಸಮಯದಲ್ಲಿ ಅವರು ಹೋಗದೆ ಸಾಕಷ್ಟು ಸೇವೆಯನ್ನು ಮಾಡಿದ್ರು. ಅಂತ ಒಂದು ಸಂಸ್ಥೆಯಿಂದ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ನಾರಿ ಶಕ್ತಿ ಪ್ರಶಸ್ತಿ, ನಾರಿ ಅಂದ್ರೆ ಒಂದು ಶಕ್ತಿ ಅಂತಕ್ಕಂಥ ಪ್ರಶಸ್ತಿ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಮಾಜಮುಖಿ ಪ್ರಶಸ್ತಿ. ಹಾಗೆ ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮೀಜಿಯವರ ಸಿದ್ಧಗಂಗಾ ಪ್ರಶಸ್ತಿ. ಹಾಗೆ ಕಾಯಕ ರತ್ನ ಅವರು ಕಾಯಕ ರತ್ನ ವರ್ಕೀಸ್ ವರ್ಷಿಪ್ ಅಂತೇಳಿ ಕಾಯಕದಿಂದ ಕೈಲಾಸವನ್ನ ಕಾಣಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಹೇಗೆ ನಮ್ಮ ಕೊಡಗಿನ ಏನು ಮೇಜರ್ ಕಾರ್ಯಪ್ರವರು ಹಾಗೆ ಎಲ್ಲ ಹೋರಾಟ ಮಾಡೋದು ಆ ರೀತಿ ಈ ಭಾಗದಲ್ಲಿ ಮೇಡಮ್ನವರು ಸಾಕಷ್ಟು ಸೇವೆಯನ್ನು ಮಾಡೋದ್ರಿಂದ ಅವ್ರಿಗೆ ಕಾಯಕ ರತ್ನ ಪ್ರಶಸ್ತಿ, ಹಾಗೆ ಕಸ್ತೂರಿ ಕಾಯಕ ಪ್ರಶಸ್ತಿ, ಆಗ ವಿಶ್ವಚೇತನ ಭೂಷಣ ಪ್ರಶಸ್ತಿ, ಹೀಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ, ಹೀಗೆ ಸಮಾಜಮುಖಿಯಾಗಿ ಹಲವಾರು ಪ್ರಶಸ್ತಿಗಳನ್ನು ಹಲವಾರು ದಶಕಗಳಿಂದ ಪಡ್ಕೊಂಡಿರ್ತಕ್ಕಂತಹ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಮೇಡಮ್ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ಮತ್ತೊಬ್ರು ಬಹಳ ವಿಶೇಷವಾಗಿ ಪರಿಸರವನ್ನ ಕುರಿತು ಅನೇಕ ದೇಶಗಳಲ್ಲಿ ಸುತ್ತಾಡಿ ಎಲ್ಲೇ ಹೋದ್ರು ನಮ್ಮ ದೇಶದ ನಮ್ಮ ನಾಡಿನ ಅಭಿರುಚಿಯನ್ನ ಇಟ್ಕೊಂಡು ಏನೇ ಆಗು ಮೊದಲು ಮಾನವನಾಗು ಅಂತ ಏನ್ ಹೇಳ್ತಾರೆ, ಹಾಗೆ ಬಹಳ ವಿಶೇಷವಾಗಿ ಕನ್ನಡ ಹಾಗೂ ಪರಿಸರ ಪ್ರೇಮವನ್ನ ಇಟ್ಕೊಂಡು ಬಹಳ ಬೆಂಗಳೂರು ನಗರದಿಂದ ಇಲ್ಲಿಗೆ ಸುಮಾರು 150 ಕಿಲೋಮೀಟರ್ ಆದ್ರೂ ಸಹ ಬಹಳ ನಿಗದಿತ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಸನ್ಮಾನ್ಯ ಶ್ರೀ RS ಚಂದ್ರಶೇಖರ್ ಅವರೇ, ಹಾಗೆ ಬಹಳ ವಿಶೇಷವಾಗಿ ನಮ್ಮ DSP ಸಾಹೇಬರು, ಅವರು ಅಧಿಕಾರಿಗಳಾಗಿದ್ದಾಗಲೂ ಸಹ ಸಮಾಜದ ಚಿಂತಕರು ಹಾಗೂ ಕಲಾ ಪೋಷಕರು. ಬಹಳ ಕಲೆಯಲ್ಲಿ ಬಹಳ ದುರ್ಯೋಧನ ಭೀಮನ ಒಂದು ಪಾತ್ರ ಮಾಡೋದ್ರಲ್ಲಿ ಬಹಳ ಎತ್ತಿದ ಕೈ. ಬಹಳ ಸಾಹೇಬರು ಚೆನ್ನಾಗಿ ನಾಟಕ ಮಾಡ್ತಾರೆ. ಬಹಳ ವಿಶೇಷ ಕಲೆ ಇರ್ತಕ್ಕಂತಹ ಸಾಹಿತಿಗಳಾದಂತಹ ಶಿವಬಸಪ್ಪ ಒಡೆಯಾಳರವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಚಿಕ್ಕತಿಮ್ಮಯ್ಯನವರೇ, MD ನಾಗೇಂದ್ರ ಅವರೇ, ಹಾಗೆ ಮೂತಾಚಾರ್ಯರವರೇ, ಸೌಮ್ಯರವರೇ, ಹಾಗೆ ನಮ್ಮ ಮಂಜುಳಾ ರಮೇಶ್ ರವರೇ, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಅಧ್ಯಕ್ಷರಾದಂಥ ಪೋತೇರ್ ಮಹಾದೇವರವರೇ, ಹಾಗೆ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಹಾಗೂ ಸನ್ಮಾನವನ್ನ ಸ್ವೀಕಾರ ಮಾಡಲು ಬಂದಿರತಕ್ಕಂಥ ಎಲ್ಲ ಪುರಸ್ಕೃತರೇ, ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ನಾವು ಜನಸಾಮಾನ್ಯರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಅಲ್ವಾ. ನಾವು ಕಾನೂನನ್ನ ಗೌರವಿಸಿದ್ರೆ ಕಾನೂನು ನಮ್ಮನ್ನ
ಒಂದು ಕಡೆ ಗೌರವಿಸ್ತದೆ, ಅದಕ್ಕಿಂತ ಹೆಚ್ಚಾಗಿ ನಮಗೆ ರಕ್ಷಣೆಯನ್ನ ಕೊಡ್ತದೆ ಅಂತಕ್ಕಂಥದ್ದು ಅಲ್ವಾ. ನಾವು ಕಾನೂನನ್ನ ಬರೀ ಪೂಜೆ ಮಾಡೋದಲ್ಲ, ಜನರು ತಗೊಂಡು ಕಾನೂನನ್ನ ನಾವು ಪಾಲನೆ ಮಾಡಬೇಕು, ಗೌರವಿಸ್ಬೇಕು. ನಾವೇ ಕಾನೂನ ಪಾಲನೆ ಮಾಡದೇ ಇದ್ರೆ ನಮ್ಮ ಹಕ್ಕುಗಳನ್ನ ನಾವು ಅಲ್ಲಿ ಕೇಳಕ್ಕಾಗಲ್ಲ. ಏನ್ರಿ ಹೆಲ್ಮೆಟ್ ಹಾಕಿದ್ರು ಫೈನ್ ಹಾಕ್ತಿರಲ್ರಿ ನ್ಯೂಸ್ ಸಂಗಮಕ್ಕಾಗಿ ಗುರುಪ್ರಸಾದ್ ಮಂಡ್ಯ. ಕ್ಯಾರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ನೀಡಿ ಶಾಲೆಗೆ ಬರಮಾಡಿಕೊಂಡರು. ವಾರ್ಷಿಕ ರಜೆ ಮುಗಿಸಿ ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ನೀಡಿ ಶಾಲಾ ಸಮವಸ್ತ್ರ ಹಾಗೂ ಪುಸ್ತಕ ನೀಡಿ ಶಾಲೆಗೆ ಬರಮಾಡಿಕೊಂಡ ಶಾಸಕ ಎಚ್.ಟಿ. ಮಂಜು. ಕೆಆರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಶಾಲೆಗೆ ಬರಮಾಡಿಕೊಂಡ ಕಾಲೇಜಿನ ಪ್ರಾಂಶುಪಾಲ ಡಿ.ಬಿ. ಸತ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು. ಕೆಪಿಎಸ್ ಶಾಲೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಶಾಸಕ ಎಚ್.ಟಿ. ಮಂಜು ಮಾತನಾಡಿ, ಪೋಷಕರು ಹೈಟೆಕ್ ಖಾಸಗಿ ಶಾಲೆಗಳು ಹಾಗೂ ಕಾನ್ವೆಂಟ್ ವ್ಯಾಮೋಹಕ್ಕೆ ಒಳಗಾಗದೆ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ದಾಖಲಿಸಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಮುಂದಾಗಬೇಕು ಎಂದು ಶಾಸಕ ಮಂಜು ಕೈ ಮುಗಿದು ಮನವಿ ಮಾಡಿದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಮಂಜುಳಾ ಚನ್ನಕೇಶವ, ಕಲಾವಿದ ವಿಷ್ಣು ಮಂಜುನಾಥ್, ಗಂಗಾಧರ್, ಚೇತನ್ ಕುಮಾರ್, ಟೆಂಪೋ ಶ್ರೀನಿವಾಸ್, ಪುರಕುಮಾರ್, ಮುಖ್ಯ ಶಿಕ್ಷಕ ತಿಮ್ಮೇಗೌಡ ಸೇರಿದಂತೆ ಮಕ್ಕಳ ಪೋಷಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ತಾಲೂಕಿನ ಹೆಮ್ಮೆಯ ಶಾಲೆ, ಶತಮಾನ ದಾಟಿದಂಥ ಶಾಲೆ, ಕೆಂಪೇಟೆ ತಾಲೂಕಿನ ಹೃದಯ ಕೆಪಿಎಸ್ಸಿ ಶಾಲೆಯ 25-26ನೇ ಸಾಲಿನ ಶೈಕ್ಷಣಿಕ ಪ್ರಾರಂಭೋತ್ಸವ ದಿನ ಶಾಸಕನಾಗಿ ಮಕ್ಕಳನ್ನೆಲ್ಲ ಮಾತಾಡಿಸಿದ್ದು ಅವರಿಗೆಲ್ಲ ಶಿಕ್ಷಕರು ನಮ್ಮ ತಾಲೂಕು ಶಿಕ್ಷಣಾಧಿಕಾರಿ ಕೆಪಿಎಸ್ಸಿಯ ಪ್ರಾಂಶುಪಾಲರು ಎಲ್ಲರ ಸಮಿತಿ ನಮ್ಮ ಉಪಾಧ್ಯಕ್ಷರು ಒಳಗೂಡಿ ನಮ್ಮ ಮಕ್ಕಳಿಗೆ ಒಂದು ಶಾಲೆಗೆ ಸ್ವಾಗತ ಮಾಡಿದ್ದೀವಿ. ಒಂದು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದಾಖಲಾತಿಯ ಹೊಂದಿರುವಂಥ ಶಾಲೆಯಲ್ಲಿ ನಮ್ಮ ತಾಲೂಕಿನ ಕೆಪಿಎಸ್ ಶಾಲೆ 2ನೇ ಸ್ಥಾನ ಹೊಂದಿದೆ. ಹಾಗಾಗಿ ನನ್ನ ಶಾಸಕನಾಗಿ ಹೆಮ್ಮೆ. ಒಬ್ಬ ಸರ್ಕಾರಿ ಶಾಲೆ ಸುಮಾರು 2380 ಮಕ್ಕಳ ದಾಖಲೆ ಮಾಡಿಕೊಂಡು ಒಂದು ಉತ್ತಮವಾದ ಶೈಕ್ಷಣಿಕ ವ್ಯವಸ್ಥೆ, ಉತ್ತಮವಾದ ಪಾಠ ಪ್ರವಚನ ಮತ್ತು ಇವಾಗಲೂ ಸಹ ಅಷ್ಟೊಂದು ದಾಖಲಾತಿಗೆ ಅಷ್ಟು ಬೇಡಿಕೆ ಇದೆ. ಒಂದು ಶಾಲೆಗೆ ನಾನೇ ಬಂದು ಚಾಲನೆ ಮಾಡಿದ್ದೀನಿ. ಎಲ್ಲ ಗ್ರಾಮೀಣ ಪ್ರದೇಶದ ಮತ್ತು ತಾಲೂಕಿನ ಸಮಸ್ತ ಎಲ್ಲ ಭಾಗಗಳಲ್ಲೂ ಸಹ ಈ ಶಾಲೆಗಳು ದಾಖಲಾಗ್ತದೆ. ಎಲ್ಲ ಮಕ್ಕಳು ಸಹ ಉತ್ತಮವಾದ ಪಾಠ ಮತ್ತು ಆಟದ ಸಾಂಸ್ಕೃತಿಕ ಚಟುವಟಿಕೆ ಸಹ ತೊಡಗಿದ್ದಾರೆ. ಅವರ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿ ನಾನೇ ಬಂದು ಚಾಲನೆ ಮಾಡಿದ್ದೀನಿ. ಮಕ್ಕಳಿಗೆ ಇವತ್ತು ವರ್ಷದಿಂದ ಇನ್ನೊಂದು ಹೆಚ್ಚಿನ ತರಗತಿಯನ್ನು LKGಗೆ ಪ್ರಾರಂಭ ಮಾಡಿದ್ದೀವಿ. ಅದು ಸಹ ಇನ್ನೂ ದಾಖಲಾತಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದ್ರಿಂದ ಮೂಲಭೂತ ಸೌಕರ್ಯಗಳ ಜೊತೆಗೆ ಸರ್ಕಾರಿ ಇರುವಂಥ ಮೂಲಭೂತ ಸೌಕರ್ಯಗಳ ಜೊತೆಗೆ ಸರ್ಕಾರಿ ಸಹ ಮಾತುಕತೆ ಅದೇ ಮೂಲಭೂತ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳುವಲ್ಲಿ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಎಲ್ಲ ಮಕ್ಕಳಿಂದ ಸಾಂಕೇತಿಕವಾಗಿ ನಾನು ಶಾಸಕನಾಗಿ ವಿಶ್ವವಿದ್ಯಾಲಯ ಬರ್ತಾ ಇದ್ದೀನಿ. ರಾಷ್ಟ್ರೀಯ ತರಗತಿಯಲ್ಲಿ ಎಲ್ಲರೂ ಸಹ ಯೂನಿಫಾರ್ಮ್ ಮತ್ತು ಪುಸ್ತಕವನ್ನು ವಿತರಣೆ ಮಾಡ್ತಾರೆ. ಶೈಕ್ಷಣಿಕ ಜೀವನ ಚೆನ್ನಾಗಿರಲಿ ಅಂತ ಪ್ರಪಂಚದಲ್ಲಿ ಆಶಿಸ್ತೀನಿ. ಶಾಲೆಯ ಪ್ರವೇಶದ ಇವತ್ತು ಪ್ರಾರಂಭ ದಿನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ನಾವು 29-30 ತಾರೀಕಿಗೆ ಮಾಡಬೇಕಾಗಿತ್ತು. ಆದರೆ SLC ಎಕ್ಸಾಮ್ಸ್ ಇದರಿಂದ ನಾವು ಮಾಡೋಕ್ಕಾಗಿಲ್ಲ. ಇದನ್ನು ಶಾಸಕರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಇವತ್ತು ಮಕ್ಕಳಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ನಮ್ಮ BO ಅವರು ತಿಮ್ಮೇಗೌಡ ಸರ್ ಅವರು ಹಾಗೂ SDMC ಉಪಾಧ್ಯಕ್ಷರಾದ ಚೇತನ್ ಕುಮಾರ್ ಅವರು ಹಾಗೂ ನಮ್ಮ ಮುಖ್ಯ ಶಿಕ್ಷಕರಾದಂತಹ ತಿಮ್ಮೇಗೌಡರು ಹಾಗೂ ನಾಗರತ್ನ ಮೇಡಮು ಹಾಗೂ ಎಲ್ಲ KPSನ ಸಮಸ್ತ ಸಿಬ್ಬಂದಿ ವರ್ಗದವರು ಮಕ್ಕಳು ವರ್ಷದಿಂದ ಖುಷಿಯಾಗಿ ಶಾಲೆಗೆ ಬರಲಿ, ಸ್ಕೂಲ್ ಬರಲಿ ಅಂತೇಳಿ ಆಶಿಸ್ತಾ ಇದ್ದೀವಿ. ಇವತ್ತು ನಮ್ಮ KPS ಶಾಲೆಯಲ್ಲಿ ನಮ್ಮ ಮಕ್ಕಳ ಬೇಸಿಗೆ ರಜೆನ ಮುಗಿಸ್ಕೊಂಡಿರುವಂಥ ಪ್ರಥಮವಾಗಿ ನಮ್ಮ ಶಾಲೆ ಬರ್ತಿದ್ದಾರೆ. ಆ ಎಲ್ಲ ಮಕ್ಕಳನ್ನ ಭಾಳ ಪ್ರೀತಿಪೂರ್ವಕವಾಗಿ ನಮ್ಮ KPS ಶಾಲೆಯ ಎಲ್ಲ ಕುಟುಂಬ ಹೃದಯದಿಂದ ಸ್ವಾಗತ ಮಾಡ್ತಾಯಿದ್ದೀವಿ. ಮಕ್ಕಳು ಶುಭ ಆಗಲಿ, ಈ ವರ್ಷ ಕಲಿಕೆ ಇನ್ನೂ ಉನ್ನತವಾಗಿರುತ್ತೆ ಹಾರೈಸ್ತೀವಿ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ರ ಸಮೀಪದ ಮರಂದೋಡ ಗ್ರಾಮದ ಶ್ರೀ ಕೇಕುಮನಿ ಭಗವತಿ ದೇವಾಲಯಕ್ಕೆ ಶಾಸಕರಾದ ಎಸ್ ಪೊನ್ನಣ್ಣ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕೆಆರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ನೀಡಿ ಶಾಲೆಗೆ ಬರಮಾಡಿಕೊಂಡರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳಿಲ್ಲದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.